ಈಗ 2 ಮಾಡಲ್ಲ ನಾವು. ಒಂದೇ ಎರಡೂವರೆ ಕರ ಸರ್. 2 ಜೊತೆ ಇಟ್ಕೊಳ್ರಿ ಚೆನ್ನಾಗಿ. 4 ಸುಳುವರೆ ಕರ ಇದಾವೆ. 4 ಸುಳು. ಈ ಸತಿ 95,000 ಕೊಟ್ಟಿದೆ ಜೊತೆ ಕರುಗಳು ಹಸುಗಳವೆ. ಒಳ್ಳೆ ದುಡ್ಡು ಇದ್ರಾಗೆ. 8 ತಿಂಗಳು ಕರ 9 ತಿಂಗಳು ಕರ. ಸ್ವಲ್ಪ ಹತ್ರ ಇಟ್ಕೊಂಡು ಅಷ್ಟೇ ಮಾಡ್ತದೆ. ಈ ಕಡೆ ನೋಡಿ. ಸುಮಾರು ಕರ ಬಿದ್ದಾವ ಸರ್ ಇವರಿಗೆ. 220 ಹಸಿ ಬಿಟ್ಟಿದ್ದು ಆಗ 1 ಕರ ಹುಟ್ಟಾಗ. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ರಾಜಣ್ಣ ಅಂತ. ರಾಜಣ್ಣ. ಯಾವ ಊರಿದು? ಜನಪನಹಳ್ಳಿ ಸರ್. ಜನಪನಹಳ್ಳಿ. ಯಾವ ತಾಲೂಕು ಬರುತ್ತೆ? ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆ. ಓರಿ ಕಟ್ತೀರಾ? ಓರಿ ಕಟ್ತಾ ಇದ್ದೀವಿ ಸರ್. ಎಷ್ಟು ದಿನದಿಂದ ಸರ್ ನಾನು ಇದು ಬಿತ್ತನೆ ಓರಿ ಕಟ್ತಾ 5 ವರ್ಷದಿಂದ ಕಟ್ತಾ ಇದ್ದೀನಿ. ಮುಂದೆ ಹುಡುಗದಿಂದ 20 ವರ್ಷದ ಬರೀ ಧನ್ಯಪರ್ಣ ಸರ್ ಅಂತ. ಧನ್ಯಪರ ಕಟ್ಟಿದ ಶಾಂತಿನ ಬಿಡ್ತಾರೆ. ಶಾಂತಿಗೆಲ್ಲ ಹೋಗಿ ಸರ್. ಜಾತ್ರೆ ಶಾಂತಿ ಎಲ್ಲ ಆಯಕ್ ಬರಲ್ವಾ? ಸುಮಾರು ಬರ್ತದೆ ಸರ್. ಆಯಕ್ ಬರುತ್ತೆ. ಬೇರೆ ಬಿಟ್ರಲ್ಲ ಹೊಸಬ್ರನ್ನ. ಮೂರನೇ ವರೆ ಚೆನ್ನಾಗಿ ಮೇಯಿಸಿದ್ದೀರಿ. ಎಲ್ ತಂದ್ರಿ ಸರ್? ನಾವು ಗೊಂಜೇಳಿ ಹತ್ರ ಮುದ್ದೇಳಿ ಸರ್. ತಾತ ಕೊಡಲ್ಲ ಅಂದಕ್ಕೆ ನಾನು ಕಾಲಿ ಇಟ್ಕೊಬಿಟ್ಟೆ. ತಾತ ನಿನ್ನಿಂದ ಅನ್ನ ತಿನ್ಬೇಕು ನಾನು ಅಂತ. ಒಳ್ಳೆ ತಾತ. ಫೋನ್ ಮಾಡಿ ಕೇಳ್ತಿರ್ತಾರೆ ಹೆಂಗೈತಪ್ಪ ಓರಿ ಹಂಗ್ ಕೊಟ್ಟಿದ್ದು ಅಂತ. ಇದೇನಿದು ಕಲರ್? ಅದು ಹೊಸ ಹಾಕಿ ಕೊಂಬಾಕಿರ ಸರ್. 7 ಬಿಟ್ಟು ಪಕ್ಕ ಇಟ್ಕೊಂತಾರಲ್ಲ ಕೊಂಬಾಕಿ. ಇಷ್ಟೆಲ್ಲ ಕಲರ್ ಬಂದೈತೆ. ಆ ಕಲರ್ ಈ ಮೈ ವರ್ಷಿದ್ನಲ್ಲ ಅದು ಬಣ್ಣ ಓರಿ 3 ಬಣ್ಣ ಕೈ ಸರ್. ಅದು ಇದು ಕಪ್ ಬಣ್ಣ ಎದೆ, ಅದು ಕಂದ್ ಬಣ್ಣ ಬರ್ತೈತೆ. ಚರ್ಮನೇ ಇಲ್ಲ, ಪುಕ್ಕನೇ ಇಲ್ಲ. ಹಂಗ ಓರಿ ಹಂಗೈತಿ, ಪುಕ್ಕನೇ ಇಲ್ಲ. ಕಲರ್ ಅಷ್ಟು ತಿಳ್ಪದ್ರು ಸ್ಮೂತ್ ಆಗೈತೆ. ನಾಗರಾವ್ ಇದ್ದಂಗೆ. ಸುಳಿ ಯಾವ ತರ ಚೆಕ್ ಮಾಡಿ ಸಾ? ಸುಳಿ ಅಂದ್ರೆ ನೋಡಿ ಸಾ, ಇಲ್ಲಿ ಹಣೆ ಮೇಲೆ ಒಂದು ಸುಳಿ ಇರ್ಬೇಕು ಬಿತ್ನಿಗೆ. ಹಣೆ ಮೇಲೆ ಈ ಸುಳಿ ಇರ್ಬೇಕು. ಈ ಕೊಂಬಿನ ಚಂದೆ ಒಂದ್ ಸುಳಿ ಇರ್ಬೇಕು ಬಿತ್ನೆವರಿಗೆ. ಇಲ್ಲೊಂದ್ ಸುಳಿ ಇರ್ಬೇಕು ಸರ್. 3 ಸುಳಿ ಇರ್ಬೇಕು ಬಿತ್ನೆವರಿಗೆ. ಕೊಂಬು ಕಿರ್ಕೋಡಿಗಿರ್ಬೇಕು. ಸಣ್ಣ ಕೋಡು. ಸಣ್ಣ ಕೊಂಬಿರ್ಬೇಕು. ಚಿಕ್ಕದಾಗಿ ಕಿವಿ ಯಾವ ತರ ಮಲ್ ಕಿವಿ ಇದ್ದಂಗಿರ್ಬೇಕು. ಇದು ನೋಡಿ ಸರ್, ಇದು ಕೈ ಸಿಗಬಾರ್ದು ಬಿತ್ತನೆವರಿಗೆ. ಕೊಳ್ಳು ಸಿಗಬಾರ್ದು. ಮ್ಯಾಕೆ ಕೊಳ್ಳಿದ್ದಂಗಿರ್ಬೇಕು ಸರ್. ಎದೆ ಈ ತರ ಎದೆ ತೋರ್ಬೇಕು. ಎದೆ ಬಿಳುಪಿದ್ರೆ ಕರ ಹಂಗೆ ಬೀಳ್ತಾವ ಸರ್. ಬಿಳುಪು ಕಡೆ ಓರಿ. ಬಾಲ ಸಣ್ಣಗಿರ್ಬೇಕು. ಈ ಕಡೆನು ಹಂಗೆ ಪುಕ್ಕ ಸಿಕ್ತಲ್ಲ. ಆರಿಂದ ಸೊರಾಗಿ ಬಿಡೋದು ಮರ್ಸಿದ್ನಲ್ಲ. ಬರ್ತಾವ ಹಸು? ಬರ್ತಾವ ಸರ್. ಎಷ್ಟು ಬರ್ತದ? 1-2 ಬರ್ತಾವ ಸರ್. ಇವತ್ತಿಲ್ಲ. ಇಲ್ಲೇನಾ ಹಸಿನ ಮೇಲೆ ಬಿಡೋದು? ಇಲ್ಲೇ ಸರ್ ಹಸಿನ ಮೇಲೆ. ಏನ್ ಬನ್ನಿ ತೋರ್ಸಿದೇನ್ ಗುರುತು? ಇದು ಗುರುತು ಸಹ. ಇದು ಹಸಿನ ಮೇಲೆ ಬಿಡಕ್ ಇದು ಕೌಡು. ಹೆಂಗೆ ಈ ತರ ಹಾಕಂತೀವಿ ಸರ್. ಓರಿ ತಿರ್ಗಿಸಿ ಬಿಡ್ತೀವಿ ಸರ್. ಕಡ್ಡಿ ಆ ಕಡೆ ಈ ಕಡೆ ಹಾಕಂತೀವಿ. ಸಾಕು ಸರ್. ಹಾಕಂದ್ ಬಿಡ್ತೀವಿ. ಓರಿ ಮಾತ್ರ ಒಬ್ನೇ ಬಿಡಲ್ಲ, ಇಬ್ರೇ ಬಿಡೋದು. ಓರಿ ಮಾತ್ರ ಬಾರಿ ಓರಿ ಇಬ್ರೇ ಬಿಡ್ತೀವಿ. ತಿರ್ಕ ಬಿಟ್ರೆ ಕಷ್ಟ ತಪ್ಪಿಸ್ಕೊಂಡು ನಮ್ಮ ಮೇಲೆ ಬರ್ತವೆ. ಅವಾಗ ಹೊಸಬ್ರು ಇಲ್ಲಿಗೆ ಹೊಸ ಹಾಕಬಿಡ್ತೀವಿ. ಕತ್ ಹಾಕೊಂಡು ಹಿಡ್ಕೊಂಡು ಓರಿ ಬಿಡ್ತೀವಿ. ಮಿಸ್ಕಾಲ ಎಲ್ಲಾದ್ರೂ ಇರುತ್ತೆ. ಇಲ್ಲೋದ್ರೂ ಇರ್ತದೆ ಸರ್. ದೊಡ್ಡದಿದೆ. ಬನ್ನಿ ಹಸುಗಳ ಬಗ್ಗೆ.
ನೋಡಿ ಸರ್ ಇವು ನಾಟಿ ಹಸ ಹಳ್ಳಿ ಕರ ಹಸುಗಳಿದ್ದಂಗೆ ಸಿಹಿ ಮೇಸಿನಾಗ ಏನು ಪ್ರಯೋಜನ ಸರ್. ಇವು ಕರ ಕೊಟ್ರೆ ಕರ 50ರಿಂದ 1 ಲಕ್ಷ ರೂಪಾಯಿ ತನಕ ಕರ ಮಾಡ್ಬೋದು. ಹಾಲು ಕುಡಿತೀವಿ, ಬೆಣ್ಣೆ ತಿಂತೀವಿ, ಎಲ್ಲ ಮಾಡ್ತೀವಿ. ನೋಡಿ ಕರ ಇವು 4 ಸುಳಿ ಹಸುಗಳು, 5 ಸುಳಿ ಓರಿ ತಂದಿದೆ. ಕರುಗಳು ಪಕ್ಕದಾಗ ಹಸುಗಳು 2 ಕರುಗಳು 2 ಓರಿ ಕರುಗಳೇ. ಎಷ್ಟು ಚೆನ್ನಾಗ 5 ಸುಳಿ ಓರಿ ತಗೊಂಡ ಸರ್. ನಾವು ಒಂದು 10-12 ಸುಳಿ ತನಕ ಮಾಡಲ್ಲ ನಾವು. ಒಂದು ಲೆಕ್ಕ 2 ಕರ ಸರ್. 2 ಜೊತೆಗೆ ಇಡ್ಕೊಳ್ರಿ, ಚೆನ್ನಾಗಿದೆ. 4 ಸುಳಿ ಓರಿ ಕರ ಇದಾವೆ. 4 ಸುರು 4 ಸುಳು. ಈ ಸತಿ 95,000 ಕೊಟ್ಟಿದೆ ಜೊತೆ ಕರುಗಳು ಹಸುಗಳವೇನೆ. ಒಳ್ಳೆ ದುಡ್ಡು ಇದ್ರಾಗೆ. 8 ತಿಂಗಳು ಕರ, 9 ತಿಂಗಳು ಕರ. ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಅದು ಅಷ್ಟೇ ಮಾಡ್ತದ. ಈ ಕಡೆ ನೋಡಿ. ಸುಮಾರು ಕರ ಬಿದ್ದಾವ ಸರ್ ಊರಿಗೆ. ಒಂದು 220 ಹಸಿ ಬಿಟ್ಟಿದ್ದು, ಯಾರೇ ಒಂದು 3 ಕರ ಹುಟ್ಟವೆ. ಅದು ಕಸು ಅದಾಲೆ ಅದು. ಇದ್ರ ಕರುಗಳೇನಾ? ಎಲ್ಲ ಇದ್ರ ಬಿದ್ರ ಸರ್. ಚೆನ್ನಾಗ ಮೇಕೆ ಎಲ್ಲ ಕಟ್ತೀರ? ಮೇಕೆ ಕಟ್ತೀವಿ ಸರ್. ಅವು ಬೀಜ ಇಲ್ಲ ಸುಮ್ಮನೆ ಸಾಕ್ತಿವಿ ಸರ್. ದೊಡ್ಡ ಮೇಕೆ ಆಗ್ಬಿಟ್ಟವಲ್ಲ. ದೊಡ್ಡ ಮೇಕೆ ಮಾರೋದೇನಾ? ಇಲ್ಲ ಸರ್, ದೇವ್ರಿಗೆ ಬಿಟ್ಕೊಂಡಿದೀವಿ ಎಲ್ಲ. 4 ಹೌಸ್. 4 ದೇವ್ರಿಗೆ ನಾವು ತಿರುಪತಿ ವೆಂಕಟೇಶ್ವರ ಬಿಟ್ಕೊಂಡಿದೀವಿ. ಬೇಸಿಗೆ ಮಾಡೋಣ ಅಂತ. ಅಲ್ಲಿಗೆ ಹೋಗ್ತೀವಿ. ಇಲ್ಲೇ ಮಾಡ್ತೀವಿ ಸರ್. ಅಲ್ಲಿ ಪ್ರಸಾದ ತಂದು ಮಂಡ್ಯ ಕೊಟ್ಟು ಬಂದು ಇಲ್ಲೇ ಕರಿಯನ್ ಕಾಂಚನ ಪೂಜೆ ಮಾಡ್ತೀವಿ ಸರ್. ಹೌದು. ಓರಿ ಒಂಚೂರು ಹೊಡಿತೀರಾ? ಬಿಡ್ತೀರಾ ನೋಡೋಣ? ಬಿಡ್ತೀವಿ ಅಂತ ಹೇಳಿತ್ತ. ಈ ಐತೆ ನೋಡ್ರಿ. ಇಬ್ರು ಇರ್ಲೇಬೇಕು. ಇಬ್ರಿದ್ದು ಒಬ್ಬಿಡಲ್ಲ ಸರ್. ಎಷ್ಟೆಲ್ಲ ಆಗೈತೆ ಸರ್? ಕಡೆ ಈಗ ಕಡೆನಾ? ಕಡೆ ಏಯ್ ಸರ್. ಬಾ. ಇಲ್ಲ ನಿಮ್ ಕರ್ಕೊಂಡು ಬನ್ನಿ. ಕಾಪಿ ಮಾಡ್ಕೊಡು. ಕಾಪಿ ನಾವು ಆರಲ್ಲ ತಗೊಂಡಿದ್ದು. ಆರಲ್ಲ ತಗೊಂಡಿದ್ದಿಂದ ಇನ್ನ ಈಗ ಎಷ್ಟೋ ಪರವಾಗಿಲ್ಲ. ಮೊದ್ಲು ಸಿಕ್ಕಾಪಟ್ಟೆ ರೆಸ್ಟ್ ಮಾಡೋದು. ಇಬ್ರು ಆಡಿದ್ರು ಅಂತ ಬರೋದು. ಅಂದ್ರೆ ಹೈಟು ಐತೆ, ಲಾಂಗ್ ಐತೆ. ಸಣ್ಣ ಪುಟ್ಟ ಹಿಡ್ಕೊಳಕಲ್ಲ ಸರ್. ಬೇಜಾರ್ ಜನ ಕೇಳ್ದಾರ ಸರ್, ಕೊಡ್ತಾಳ ವರಿನ. ಮೊನ್ನೆ
ಕನಕಪುರದವ್ರು ಕೇಳಿದ್ರು, ಹ್ಮ್ ತಮಿಳ್ನಾಡು ಬಸಪ್ಪ ಕೇಳಿದ್ರು, ಹ್ಮ್ ಓರಿ ಕೊಡಲ್ಲ ಇದ ನಾನು ಹ್ಮ್. ಸಿದ್ಧಗಂಗೆ ಮಠಕ್ಕೆ ಕಂಪ್ನಿ ಬಿಟ್ಟೆ ಓರಿ ಮಾಡೋದು ಅಂತವ್ರು ಹೆಸರಿಕಲ್ಲ. ಕೆಂಚನಹಳ್ಳಿ ಅವರು ಹ್ಮ್. ಹ್ಮ್ ಸುಮಾರು ಜನ ಕೇಳ್ತಾರೆ ಓರಿ ಕೊಡ್ತಾರಲ್ಲ. ಹ್ಮ್ ಇನ್ನು ಓರಿ ಕೊಟ್ರಿ ಓರಿ ತರಕಲ್ಲ ಈ ಜಾತಿ, ತರಕ್ಕಾಗಲ್ಲ. ಹೌದು. ಈ ಕೊಳ್ಳು ಮೂತಿದು ಹ್ಮ್ ನಾವು ಸುಮಾರು ಜಾತಿ ತಿರುಗದೆ ಸಿಗದಕ್ಕೆ ಓರಿ ಮೇಡಕ ಬಿಟ್ಟೆ ಮಾರ್ದಂಗೆ ಹಾ ಈ ತರ ಓರಿ ತರಕ್ಕಾಗಲ್ಲ. ತರಕಲ್ಲ. ಇನ್ನು ಬೇರೆ ಏನೇನ್ ಕೆಲಸ ಮಾಡ್ತೀರಿ ನೀವು? ನಾವು ನಾಟಿ ವೈದ್ಯ ಮಾಡ್ತೀವಿ. ಹ್ಮ್. ಯಾವ ಕಡ್ದ್ರೆ ಈ ಸ್ಕಿನ್ ಅಲರ್ಜಿ, ಪಂಗಲ್ಲು, ಹ್ಮ್ ಇಸ್ವು ಇಂಥವ್ ಪಂಗಲ್ ಅಂದ್ರೆ ಪಂಗಲ್ ಆದ್ರೆ ಚರ್ಮ ಎಲ್ಲ ಸರ್ಸುತ್ತಾದಂಗ ಆಗ್ತದೆ. ಹ್ಮ್. ಅದಕ್ಕೆಲ್ಲ ಔಷಧಿ ಕೊಡ್ತೀವಿ ಸರ್. ನಾ ಸೋರಿಯಾಸಿಸ್ ಕೊಡ್ತೀವಿ. ಸೋರಿಯಾಸಿಸ್ ಕೊಡ್ತೀವಿ. ಯಾವ ಹಾಸ್ಪಿಟ್ಲ್ ಹೋದ್ರು ಮೇಲಾಗಲ್ಲ. ಇಲ್ಲ ಅವೆಲ್ಲ 5-6 ಲಕ್ಷ ಖರ್ಚು ಮಾಡ್ಕೊಂಡು ಅಂತವೆಲ್ಲ ಬರೀ 2,000 1,000 ಮೇಲೆ ಮಾಡ್ಕೊಂತಾರೆ ಸರ್. ಹೌದಾ? ಹೌದು ಸರ್. ಹ್ಮ್ 5-6 ಲಕ್ಷ ಆಗೈತೆ ಅಂತಾರೆ. ನಂಬರ್ ಕೊಡ್ರಿ ನಿಮ್ದು. ನಮ್ ನಂಬರ್ 99 ಯಾರ್ಗನ್ನ ಇದ್ರೆ ಹೇಳ್ತೀನಿ. 99 ಹ್ಮ್. 16 57 32 17 ಹ್ಮ್ ರಾಜಣ್ಣ. ರಾಜ ಜನ ಅಲ್ಲ ಅವು- ಸುಮಾರು ಜನ ಪಬ್ಲಿಕ್ ಆಗ್ಬಿಡ ಸರ್. ನಮ್ದು ಹಾ. ನಾಟಿ ವೈದ್ಯ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಹ್ಮ್ ಬರ್ತಾರೆ ಹ್ಮ್ ಅಲ್ಲ ಹಾಸ್ಪಿಟ್ಲ್ಗೆ ಹೋದ್ರೆ ಅದೆಷ್ಟು ಒಂದೊಂದ್ಸತಿ ಹೋದ್ರೆ 7-8 ಸಾವಿರ ಬೇಕು ಅವ್ರಿಗೆ. ಹೌದು. ಒಂದ್ 1,000-2,000 ಮೇಲೆ ಮಾಡ್ಕೊಂತಾರೆ. ಹಾ ಅವೆಲ್ಲ ಪಥ್ಯ ಇರ್ಬೇಕಷ್ಟೇ. ಪತ್ತೆ ಇರ್ಬೇಕು. ಪಥ್ಯ ಇರ್ಬೇಕು. ಔಷಧಿ ಕೊಟ್ರೆ ಈ ಜನ ಬೇಕಾದ್ರೆ ಮಾತ್ರೆ ನುಂಗ್ ಬಿಡ್ತಾರ, ಪತ್ತೆ ಇರಲ್ಲ. ಪಥ್ಯ ಅದು ಇದು ತಿನ್ಬೇಕಲ್ಲ. ಹ್ಮ್ ನೀವ್ ಏನೇ ಮಾಡ್ರಿ ಅವ್ರು ಮಾತ್ರ ಪತ್ತೆ ಇರಲ್ಲ, ಬೇಕಾದ್ರೆ ಮಾತ್ರೆ ನುಂಗ್ ಬಿಡ್ತೀವಿ ಅಂತಾರೆ. ಹಂಗ್ ಜನ ಹೇಳಿದ್ ಕೇಳಿ. ಕೆಲವರು ರೋಸ್ ಬಿಟ್ಟು ಮಾತ್ರೆ ಅದ್ ನುಂಗಿ ಹ್ಮ್ ಏನೇ ಆಗ್ಲಿ ಇರ್ತೀವಿ ಅಂತ ಬರ್ತಾರೆ. ಅದೇ ಆತರ ಇದ್ ರೋಸ್ ಮಾಡಿರೋದು. ದುಡ್ಡು ಖರ್ಚು ಮಾಡಿ ಹಾ ಸುಮಾರು ಜನ ನೋಡಿ. ಇವ್ರಿಗೆ ಬೆನ್ಪಣಿ ಆಗೈತೆ ಇವ್ರಿಗೆ. ಹ್ಮ್ ಚಿನ್ಗ ಅವ್ರದ್ದು. ಹ್ಮ್ ಚಿನ್ಗಾನ. ಆ ಆಸ್ಪತ್ರೆಗೆ ಹೋದ್ರೆ ಆಪರೇಷನ್ ಮಾಡ್ಬಿಡ್ತಾರೆ. ಹ್ಮ್ 5-6 ಲಕ್ಷ ಬೇಕಾಗ್ತದೆ. ಹೌದಾ? 50 ಸಾವಿರಕ್ಕೆ ಏನಾಗಲ್ಲ ಅದು ಹ್ಮ್ ಬೆನ್ಪಣಿ. ಹ್ಮ್ ಈ ತರ ನಾಟಿ ವೈದ್ಯಕ್ಕೂ ಬರ್ತಾ ಹಾ ಇರ್ತಾರೆ. ನಾಟಿ ಅದು ಸುಮಾರು ಜನ ಬರ್ತಾರೆ. ನಂಗೆ ನಾವು ನೋಡ್ಕೊಳೋದು ಈ ಓರಿ ಮೇವ್ ಹಾಕೊಂಡಿದ್ರೆ ಅಷ್ಟೇ. ನಂದು ಹೌದು. ಎಲ್ಲೂ ಹೋಗಲ್ಲ. ಹ್ಮ್ ಈ ವಿದ್ಯೆ ಕಲ್ತ ಮೇಲೆ ಸಹ ನಾನು ಇಲ್ಲೂ ಹೋಗೋದು ಬಿಟ್ಬಿಟ್ಟೆ. ನೆಂಟ್ರ ಮನೆ ಎಲ್ಲ ಬಿಟ್ಬಿಟ್ಟೆ. ಹ್ಮ್ ಯಾವ ಕೊಡದವ್ರು ಬರ್ತಾರೆ ನಾನು ಇರಲ್ಲ ಪಾಪ. ಹ್ಮ್ ಅದ್ ನೋಡಿ ಇಲ್ಲೂ ಹೋಗಲ್ಲ. ಇಲ್ಲೇ ಯಾವ ಕಡಿದ್ರೆ ಔಷಧಿ ಔಷಧಿ ಕೊಡ್ತೀನಿ. ಅಂದ್ರೆ ಯಾವ ಕಡ್ದು ಹಿಂದೆಲೆ ಬರ್ಬೇಕು. ಹಿಂದೆಲ್ಲ ಬರ್ಬೇಕು. ಹಾ. ಈ ನಾಗರಾವ್ಗೆ ಟೈಮಿಂಗ್ಸ್ ಇರ್ತೈತೆ. ಕಂಟ್ಗ ಹಾ ಈ ಕೊಳತ ಮಳ್ಳ ಊರು ಮಳ್ಳ ಟೈಮಿಂಗ್ಸ್ ಬರ್ಬೋದು. ಹಾ ದಾರ ಕಟ್ಬೇಕು. ಬಿಗೆ ಒಂದ್ ಅರ್ಥಕ್ಕೆ ದಾರ ಕಟ್ಬಿಟ್ರೆ ಏನು ಕುಯ್ಯಕ್ ಹೋಗ್ಬಾರ್ದು. ಹ್ಮ್. ಬಂದ್ಬಿಟ್ರೆ ಹ್ಮ್ ಔಷಧಿ ಕೊಟ್ಟು ಒಂದ್ ಮಣಿ ಐತಿ, ಮಣಿ ಕಚ್ಚಾಕ್ತೀನಿ. ಹ್ಮ್ ಅದ್ ಕಚ್ಕೊಂಡ್ ಕೆಲಸ ಮಾಡ್ತೇವೆ. ನಾನು ಔಷಧಿ ಕೊಟ್ಟು ಮಂತ್ರ ಹಾಕ. ಮೇಲಾಗೈತಾ? ಸುಮಾರು ಜನ ಸಹ ವರ್ಷಕ್ಕೊಂದ್ 25-30 ಜನ ಉಳಿಸ್ಕೊಂತೀನಿ. ಹೌದಾ? ಅವ್ ಕಡ್ದವ್ರನ್ನ. ಹಾ ಸ್ಟಾರ್ಟಿಂಗ್ ನಾವು ಅದೇ ಏನೋ ಸೈಡ್ ಎಫೆಕ್ಟ್ ಆಗಿ ಅವ- ಡಾಕ್ಟರ್ಗಳೆಲ್ಲ ಹೇಳ್ತಾರಲ್ಲ. ಅದೇ ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ, ಹೋಗಿ ಕಾಲು ಊತ ಬರ್ತದೆ ಬಾವು ಅಂತ ಮಂಡಲದಾಗ ಕಡ್ಬಿಟ್ರೆ ಹ್ಮ್ ಅದನ್ನ 5 ಅಥವಾ ಆಪರೇಷನ್ ಮಾಡ್ಬಿಡ್ತಾರೆ. ಅದು ಗಾಯವಾಸ ಮಾಡಲ್ಲ ಅವರು. ಹ್ಮ್ ಸುಮಾರು ಜನ ಒಂದ್ 6-7 ತಿಂಗಳು ಇದ್ರು ಆಸ್ಪತ್ರೆಗೆ ಇರ್ತಾರೆ. ಅವ್ರು ಬಂದು ಅಂತ ಮೇಲ್ ಮಾಡ್ಕೊಂಡಿರ್ತಾರೆ. ಹೌದಾ? ಆಸ್ಪತ್ರೆಯಿಂದ ಬಂದು ಹಂಗಾದ್ರೆ ಪರವಾಗಿಲ್ಲ. ಹಾ ಆ ಗಾಯಗಳು ನಾವ್ ಮೇಲ್ ಮಾಡ್ತೀವಿ. ಹ್ಮ್ ಅದು ಬರಕಲ್ಲ ಅಷ್ಟೇ. ಹಾ, ತುಂಬಾ ದೂರ ಇರೋರು ದೂರ ಕಷ್ಟ. ಬರಕಲ್ಲ ಸರ್. ಈ ಸೊಳ್ಳೆನಿಗೆ ಯಾರು ಹೋಗಲ್ಲ ಸರ್. ಎಲ್ಲ ಬಂದ್ ಅಂತ ಬಂದೆ ಅಷ್ಟೇ. ಹೌದು. ಹಂಗಾದ್ರೆ ತುಂಬಾ ಜನಕ್ಕೆ ಹಾ, ಮೇಲಾಗ ತುಂಬಾ ಜನ ಅನುಭವ ಇರ್ತದೆ. ತಿಳ್ಕೊಳ್ಬೇಕ ಎಲ್ಲ. ಏನ್ ತೊಂದ್ರೆ ಇಲ್ಲ. ಗುಳಿಗೆ ಒಬ್ಳಿಗೆ ರಾಜಣ್ಣ ಅಂದ್ರೆ ಹಾ ಯಾರಾದ್ರೂ ಹೇಳ್ತಾರೆ. ಹೌದು. ಕೆಲವು ಅವ್ರಿಗೆ 2 ಸತಿ ಕಡಿ ಸರ್. ಕೆಲವೊಬ್ರು ಏನ್ ಮಾಡ್ತಾರೆ? ಹೋದವ್ರಿಗೆ 2 ಸತಿ ಯಾವ ಕೊಡ್ದಿತ್ತು. ಹೌದಾ? ಒಂದ್ಸತಿ ಹಸ್ರ ಕೊಡ್ದಿತ್ತು, ಒಂದ್ಸತಿ ಮಣ್ಣದಾಗ ಕೊಡ್ದಿತ್ತು. ಹಾ ಅಳ್ಳಾಡೋಗ್ಬಿಟ್ರು ಅವ್ರು. ಡಾಕ್ಟರ್ಗಳು ಹೇಳ್ಬಿಡ್ತಾರೆ ಆ ತರ ಇದು ನಾಟಿ ಔಷಧಿ ನಂಬೇಡ್ರಿ. ನಂಬೇಡ್ರಿ ಅಂತ. ನೀವು ತುಂಬಾ ಜನ ಮೇಲ್ ಮೇಲ್ ಮಾಡಿ ಸರ್. ವರ್ಷಕ್ಕೊಂದ್ 25-30 ಜನ ಅವ್ ಕಡ್ದಾರ ಉಳ್ಸ್ಕೊಂತ. ಹೌದಾ? ಇത്രೇ ಜನ ಬಿಡು ಗಾಯ್ದವ್ರು ಸುಮಾರು ಜನ. ಒಂದ್ ಡಾಕ್ಟ್ರಿ ಬಂದಂಗ್ ಬರ್ತಾರೆ ಸರ್. ನಂಗೆ ದಿನಕ್ಕೊಂದು 5-20 ಜನ ತನಕ ಬರ್ತಾರೆ ಬೆಳಗ್ಗೆ ಸಾಯಂಕಾಲ. ಓ, ಹಂಗಾರೆ ನಿಮ್ದು ಇದೇ ಕೆಲಸ. ನಾವೇನ್ ಅದೇನ್ ದುಡಿಬೇಕು ಅಂತ ಏನಿಲ್ಲ ಸರ್. ದುಡಿಯಂಗಿದ ಮನೆ ಮಠ ಎಲ್ಲ ಮಾಡ್ಬಿಡಿ. ಯಾವ್ದು ಹೌದು. ಆ ವಿದ್ಯೆಗೆ ದುಡ್ಡಿಗೆ ಆಸೆ ಬಿದ್ದಿಲ್ಲ. ಹಾ ಏನ್ ಜನ ಸಂಪರ್ಕ ಇರ್ಲಿ ಅಂತೇಳಿ ನಾವು ವಿದ್ಯೆಗೆ ಮಾಡ್ತಾ ಇದೀವಿ. ಇವರಿ ನೈಟ್ ಇಲ್ಲೇ ಇರೋದೇನ? ಇಲ್ಲ ಸರ್, ಒಳಗಡೆ ಕಟ್ತೀವಿ ನೈಟ್. ಒಳಗಡೆ ಒಳಗಡೆ ಕಟ್ತೀವಿ. ಮನೆ ಒಳಗಡೆ ಹಾ, ಒಳಗಡೆ ಕಟ್ತೀವಿ ಸರ್. ಒಳ್ಳೆ ಸೇಫ್ಟಿ ಮಾಡಿದ್ವಿ. ಹೌದು ಸರ್. ಓ, ತುಂಬಾ ಚೆನ್ನಾಗಿ ಮಾಡಿದ್ವಿ. ದನ ದನ ಹಾ, ಹಸುಗಳು ಒಲೆ ಕಟ್ತೀವಿ. ಹಾ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ವಿ. ಮುಂಚೆ ಒಳ ಕಟ್ಟಾಕವು. ಹ್ಮ್. ಈಗ ನಾವು ಊರಾಗೂ ಮನೆಗೆ ಒಳಕಾಗಂತೆ ಇದ್ ಮಾಡ್ಕೊಂಡು ಹ್ಮ್ ಇಲ್ಲೇ ಆಚೆ ಮಾಡ್ತೀವಿ. ಹ್ಮ್
ವ್ಯವಸಾಯ ಏನೇನ್ ಮಾಡ್ತೀರಾ? ವ್ಯವಸಾಯ ಸಹ ನಾವು ವ್ಯವಸಾಯದಲ್ಲಿ ರಾಗಿ ಬೆಳಿತೀವಿ, ಈ ಟೊಮೆಟೊ ಬೆಳಿತೀವಿ, ಆಲೂಗಡ್ಡೆ ಬೆಳಿತೀವಿ, ಬದನೆಕಾಯಿ ಬೆಳಿತೀವಿ, 2 ಎಕರೆ ತೋಟ ಮಾಡ್ಕೊಂಡಿದೀವಿ. ಇದು ನೋಡ್ಕೊಂಡು ಈ ಓರಿ ಮೇಂಟೈನ್ ಮಾಡ್ಕೊಂಡು ಈ ನಾಟಿ ಜನಗಳು ಬಂದರೆ ಔಷಧಿ ಕೊಟ್ಕೊಂಡು ಮನೆ ಹತ್ರ ಇರ್ತೀನಿ ಸರ್. ಮನೆ ಹತ್ರ ಒಳ್ಳೆ ಇಲ್ಲೇ ಕೆಲಸ ಆಗಿಲ್ಲ ಈ ಓರಿ ದನಿನ್ ಮೇಲೆ ಬಿಡ್ತೀರಲ್ಲ? 7 ಬಿಡ್ತೀವಿ ಸರ್. ನೀವು ಎಷ್ಟ್ ತಗಂತೀರ? ಸರ್ 400 ರೂಪಾಯಿ ತಂತೀವಿ ಸರ್. 400 ರೂಪಾಯಿ. ಒಬ್ರು ಕೊಡ್ತಾರೆ, ಒಬ್ರು ಇಲ್ಲ ಅಂತಾರೆ. ಇದ್ರಾಗೆ ದುಡಿಬೇಕಂತ ಏನಿಲ್ಲ ಸರ್. ಯಾವ ಕೈಯಾಸಿ ಕಟ್ಕೋಬೇಕು ಮನೆ ಮುಂದಿರ್ಲಿ. ಈಗ 10 ಜನ ಬಂದ್ರು ನಿಂತ್ಕೊಂಡು ನೋಡ್ತಾರ ಸರ್ ವರಿನ. ಅದಕ್ಕೋಸ್ಕರ ಓರಿ ಇರ್ಲಿ, ಕಳೆಯೋದ್ ಬೇಡ. ನಮ್ಮ ಅಪ್ಪ ಕಟ್ಟೋರು ಓರಿ ಕಟ್ತಿರ್ಲಿಲ್ಲ, ಜೊತೆ ಓರಿ ಕಟ್ಕೊಂಡವ್ರು. ಹಂಗಾಗಿ ನಾವು ಓರಿ ಕಟ್ತಾ ಇದೀವಿ ಸರ್ 5 ವರ್ಷ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಸರ್. ಹಿಂಗೆ ಕಂಟಿನ್ಯೂ ಮಾಡಿ. ಆಯ್ತು ಸರ್. ನಿಮ್ ನಂಬರ್ ಹೇಳಿದ್ರಾ? ಹೇಳಿದ್ರು ಸರ್ ನಂಬರ್ ಯಾವುದು. ಸರಿ. ಇದು ಬೆನ್ಪಣಿ. ಇದು ಬೆನ್ಪಣಿ ಅಂದ್ರೆ ಸ್ವಲ್ಪ ಬೆನ್ನಲ್ಲಿ ಅದು ಆದ್ರೆ ಉಳಿಯೋದೇ ಕಷ್ಟ. ಅದು ಡಾಕ್ಟರ್ ಏನ್ ಮಾಡ್ತಾರೆ, 5-6 ಲಕ್ಷ ಆಗ್ತೈತೆ ಅಂತ ಆಪರೇಷನ್ ಮಾಡ್ಬಿಡ್ತಾರೆ. ತಿರ್ಗಾ ಮತ್ತೆ ಅದು ಉದ್ಭವ ಆಗ್ತೈತೆ. ಅದು ಈ ಪಾಕಕ್ ಬಂದು ಹೊಡ್ಕೊಂಡ್ರೆ ಓಕೆ, ಪಾಕಕ್ ಬಂದು ಹೊಡ್ಕೊಂಡ್ರೆ ಕಾಯಿ ಆಪರೇಷನ್ ಮಾಡಿದ್ರೆ ತಿರ್ಗಾ ಅವ್ರು ಒಳಗೆ ಇಲ್ಲಿ ಹಾಕಿರ್ತಾರೆ ಎಲ್ಲ ತಿರ್ಗಾ ಹಂಗೆ ಬಂದ್ಬಿಡುತ್ತೆ, ಬಾವು ತರ ಬಂದ್ಬಿಡ್ತಾರೆ. ಅದನ್ನೇ ಮಾಡ್ತಾರೆ, ಅಷ್ಟಾಗ್ಲ ಮಾಡಿ ಗಾಯ ಮಾಡಿ ಅಷ್ಟು ಡಾಕ್ಟರ್ಗಳು ದುಡ್ಡು ಮಾಡ್ತಾರೆ. ಸುಮ್ಮನೆ ರೈತರು ದುಡ್ಡು ಜಮೀನ್ ಮಾಡಿಸ್ಬಿಡ್ತಾರೆ. ಈ ಪಾಪ ಇಲ್ಲ ಹೊರಟವ್ರ ಪಾಪ ಈಗ ಬೆನ್ಪಣಿ ಆಗ್ಬಿಟ್ಟೈತೆ. ಈಗ ಏನ ಮಾಡಿ ಅದು ಪಾಕ ಬಂದಿದೆ ಹೊಡ್ಕಂತ ಸರ್. ಎಷ್ಟು ದಿನದಿಂದ ಆಗೈತಿ? ಈಗ ನನ್ ತಗ ಬಂದಿದ್ವಿ ಒಂದು 6 ದಿನ ಪಾಪ. ಒಂದು 8 ದಿನ ಆಗಿತ್ತು ನಮ್ ತಗ ಬಂದು. ಪಾಕ ಬಂದಿದ್ದು ನಮ್ ತಗ ಮೊದ್ಲಾಗಿತ್ತೇನಪ್ಪ? ಮೊದ್ಲು ಇಷ್ಟ ಪಾಕ ಗುಳ್ಳಿ ಆಗಿತ್ತು. ಅಲ್ಲೇ ಡಾಕ್ಟರ್ ತೋರ್ಸ್ಕೊಂಡಿದ್ರು. ನಮ್ ತಗ ಬಂದ್ರೆ ಸ್ವಲ್ಪ ಪಾಕ ತಂದಿದ್ವಿ. ಅದು ಹೊಡ್ಕೊಂಡ್ರೆ ಎಲ್ಲ ಹೊರಟೋಗ್ಬಿಡ್ತದೆ, ಕಲಿಮ್ಸ್ ಹೊರಟೋಯ್ತು ಅಂತ ವಾಸ ಆಗ್ಬಿಡ್ತದೆ. ಔಷಧಿ ಮಾಡಾಕ್ತಿವಿ, ಒಂದು ವಾರಕ್ಕೆ ಒಣಗೋಗ್ತದೆ. ವಾರಕ್ಕೆ ಒಣಗೋಗ್ಬಿಡ್ತದೆ. ಅದು ಗಲೀಜೆಲ್ಲ ಹೋಗ್ಬೇಕು, ಅದ್ರೊಳಗಿರೋದೆಲ್ಲ ಹೋಗ್ಬೇಕು. ಪರವಾಗಿಲ್ಲ ಇಲ್ಲಿ. ಇದು ಸುಮಾರು ಆದರೂ ಉಳಿದೇ ಕಷ್ಟ. ಬೆನ್ಪಣಿ ಆದರು ಬೆನ್ಪಣಿ ಅಂದ್ರೆ ಏನು? ಅದೊಂಥರ ಒಂಥರ ಅವ್ರಿಗೆ ಬೆನ್ಪಣಿ ಆದ್ರಿಗೆ ಏಳಿಗೆ ಆಗ್ತೈತೆ, ಒಬ್ಬರಿಗೆ ಏಳಿಗೆ ಆಗಲ್ಲ, ಕೆಳಗ್ ಬಂದ್ಬಿಟ್ಟು. ಅದೇನೋ ಗೂನು ಅಂತಾರಲ್ಲ, ಅದೇ ತರ ಇಲ್ಲಿ ಆಗ್ಬೇಕಾಯ್ತು ಅವ್ರಿಗೆ. ಲೇಡೀಸ್ ಇಲ್ಲೇ ಆಗ್ತೈತೆ, ಇವ್ರಿಗೆ ಒಂದ್ ಸ್ವಲ್ಪ ಮ್ಯಾಲ್ಕ್ ಆಗಿದೆ. ಏನೋ ಹೊಸದಾಗಿ ಕೇಳ್ತಾನೆ ಬೆನ್ಪಣಿ. ಕೆಲವು ಅಪ್ಪ ನಮ್ಮ ದಡಪ್ಪ ಅವ್ರು ಹೇಳೋರು ಬೆನ್ಪಣಿ ಆದ್ರೆ ಉಳಿಯೋದೇ ಕಷ್ಟ ಅಂತ. ನಾವು ಒಂದು 4-5 ಜನ ಮೇಲ್ ಮಾಡಿದ್ವಿ ಸರ್ ಬೆನ್ಪಣಿ ಆದ. ಇದು 5ನೇ ಇರೋದು ನಮ್ಗೆ. ಹೌದಾ? ಎಷ್ಟ್ ದಿನದಿಂದ ಆಗಿತ್ತಪ್ಪ ನಿಮ್ಗೆ? ಪಾಪ ಹೇಳ್ಪ ಈ ಕಡೆ ನೋಡಿ. ಎಷ್ಟ್ ದಿನದಿಂದ ಆಗಿತ್ತು? ಸಣ್ಣದಾಗಿತ್ತು, ಬರ್ಲಿಲ್ಲ ಅಂತ ಅವ್ರು ಫೋನ್ ಮಾಡಿದ್ರು. ಸಿಗಮ್ಮ ಫೋನ್ ಮಾಡಿ ನನ್ಗೆ ಕಳ್ಸ್ಕೊಡು ಬೆನ್ಪಣಿ ಅದು ಅಂತ ಹೇಳಿದೆ. ಅವ್ರು ಬರ್ಲಿಲ್ಲ, ಸ್ವಲ್ಪ ಡೀಲೇ ಮಾಡಿ ಅಲ್ಲಿ ಓಡಾಡ್ಕೊಂಡು ನನ್ ತಗ ಜಾಸ್ತಿ ಆದ್ಮೇಲೆ ಬಂದು ಎಲ್ಲ ಪಾಕು ತಂದಿದ್ದೀನಿ. ಹಾಸ್ಪಿಟ್ಲ್ ತೋರ್ಸಿದ್ರ? ತೋರ್ಸಿದ್ದೆ, ಅವರು ಮೈನರ್ ಆಪರೇಷನ್ ಮಾಡ್ಸೋದ್ ಬೇಡ ಇಲ್ಲೇ. ಹೌದು, ಆಪರೇಷನ್ ಏನ್ ಕೇಳ್ತೀನಿ ಡಾಟ್ ಆಗುತ್ತೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಪರವಾಗಿಲ್ಲ ಅನ್ನಿಸ್ತಾ ಇದ್ಯಾ? ಅದು ಹೊಡ್ಕೊಂಡ್ರೆ ಸರಿ. ಅಂದ್ರೆ ಕೆಂಪಗೆ ಆಗ್ಬಿಟ್ಟು ಪಾಕು ಬಂದ್ಬಿಟ್ಟಿದೆ, ಅದು ಹೊಡ್ಕೋಬೇಕು. ಅದು 2 ತಿಂಗಳಾಯ್ತು, 1 ತಿಂಗಳಾಯ್ತು, ಹಂಗ ಹೊತ್ತಕ್ಕೆ ಬಂದೈತೆ ಅನ್ಸ್ಪ ಅಷ್ಟಕ್ಕೆ. ಹಣೆ ಬರ ಹೊಡ್ಕೊಂಡ್ರೆ ಹೊಡ್ಕೋಬೇಕು. ಎಷ್ಟ್ ದಿನಕ್ಕೊಂದ್ಸರಿ ಔಷಧಿ ಕೊಡ್ತೀರಾ? ಇಲ್ಲ, ಡೈಲಿ ಮಂತ್ರ ಆಗ್ತಾ ಇದ್ದೀವಿ. ಇವ್ರಿಗೆ ಮಂತ್ರ ಆಗ್ತದೆ. ಮಂತ್ರದಾಗ ಎಷ್ಟೋ ನೋವು ಕಡಿಮೆ ಆಗ್ತೈತೆ. ಹೌದು, ಬರೀ ಮಂತ್ರ. ತಿನ್ನಕ್ಕೇನ್ ಕೊಡಲ್ಲ? ತಿನ್ನಕ್ಕೇನ್ ಕೊಡಲ್ಲ, ಇದಕ್ ಮಾತ್ರ ಏನ್ ತಿನ್ನಕ್ ಕೊಡಲ್ಲ. ಹಾವು ಪಾವು ಕಡ್ದಕ್ಕೆ ತಿನ್ನಕ್ ಕೊಡ್ತೀನಿ, ಇಂಥವಕ್ಕೆಲ್ಲ ಔಷಧಿ ಏನ್ ಕೊಡಲ್ಲ. ಮಂತ್ರ ಹಚ್ಚ ಔಷಧಿಗೆ ಮೇಲ್ ಮಾಡ್ಬೇಕು. ಏನ್ ಔಷಧಿ ಹಚ್ಚೋದು? ಅದಕ್ಕೆ ಔಷಧಿ ಮೆಡಿಸಿನ್ ಗಂಜಿಗೆಂಡಿ ಅಂತ ಮಾಡ್ಕೊಡ್ತೀವಿ ಹೊಡ್ಕೊಂಡ್ರೆ. ಈಗ ನಾಟಿ ಔಷಧಿ ಕಟ್ಟಕ್ ಕೊಡ್ತೀವಿ. ಸುತ್ತ ಕಟ್ಟಕ್ಕೆ ನಾಟಿ ಔಷಧಿ ದಿನ ಕಟ್ಕೋಬೇಕ? ಡೈಲಿ ಕಟ್ಟಕ್ಕೆ ನಾಟಿ ಔಷಧಿ. ಸೊ ಪರವಾಗಿಲ್ಲ ಹೇಳ್ರಿ. ಅದನ್ನ ನಾವು ಮಾತಾಡ್ತಾ ಇದ್ದಂಗೆ ಬಂದವ್ರೆ. ಆಳೆ ಒಂದು 6 ಇವ್ರು 6ನೇ ಈಗ ಆಳೆ. ಇನ್ನು 6 ಗಂಟೆಗೆ ಬಂದ್ಬಿಡ್ತಾರೆ. 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಬಂದ. ಸರಿ, ಒಳ್ಳೇದಾಗ್ಲಿ, ಹಿಂಗೆ ಮಾಡ್ತಾ ಇರ್ರಿ.